ಬೆಂಗಳೂರು ನಾಗರಿಕರಿಗೆ ಎಷ್ಟು ಮಾಡಿದ್ರು ಅಷ್ಟೇ ಅಂತ ಹೇಳ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಹೇಳಿಕೆ ಹಿಂದಿದೆಯಾ ಎಲೆಕ್ಷನ್ ಸೋಲಿನ ಸಿಟ್ಟು? ಬೆಂಗಳೂರಿನ 5 ಲೋಕಸಭಾ ಕ್ಷೇತ್ರದ ಸೋಲಿಂದ ಸಿಟ್ಟಾದ್ರ ಡಿ ಕೆ ಅಂದರೆ ಬೆಂಗಳೂರಿನಲ್ಲಿ 3 ಬರುತ್ತೆ ನಿಮಗೆ. ಬೆಂಗಳೂರು ಕೇಂದ್ರ, ಉತ್ತರ ಮತ್ತು ದಕ್ಷಿಣ, ಹಾಗೆ ಬೆಂಗಳೂರು ಗ್ರಾಮಾಂತರ, ಎಲ್ಲ ಕಡೆ ಸೋತರು ಇವರು. ಅದರಲ್ಲೂ ಸಹೋದರ ಸುರೇಶ್ ಸೋಲನ್ನು ಇನ್ನೂ ಮರ್ತಿಲ್ವಾ? ಸೋಲಿನ ಹತಾಶೆಯಿಂದ ಬೆಂಗಳೂರಿಗರು ಉಪಕಾರ ಸ್ಮರಿಸಲ್ಲ ಅಂತಂದ್ರ ಡಿ ಕೆ ಅಂತ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಬೆಂಗಳೂರಿನ ಜನರಿಗೆ ಉಪಕಾರ ಸ್ಮರಣೆ ಇಲ್ಲ, ಯಾವ ಕಾಂಟೆಕ್ಸ್ಟ್ನಲ್ಲಿ ಇದನ್ನು ಡಿ ಕೆ ಶಿವಕುಮಾರ್ ಹೇಳಿರ್ಬೋದು? ಲೋಕಸಭಾ ಚುನಾವಣಾ ಸೋಲಿನ ಹತಾಶೆಯಲ್ಲಿ ಏನಾದರೂ ಹೇಳಿದ್ರ? ಅದಕ್ಕೆ ಏನಾದರೂ ಬೆಲೆ ಏರಿಕೆ ಮಾಡ್ತೀವಿ ನಾವು, ನೀರಿನ ದರ ಏರಿಕೆ ಮಾಡ್ತೀವಿ ಅಂದರೆ ಅದು ಒಂಥರ ಸೇಡ್ ತೀರಿಸ್ಕೊಂಡಂಗೆ ಆಗಲ್ವಾ? ಅರವಿಂದ್, ಆ ಕಾರಣಕ್ಕೆ ಬೆಲೆ ಏರಿಸ್ತೀವಿ ಅನ್ನುವ ರೀತಿಯಲ್ಲಿ ಹೇಳೋದಕ್ಕಿಂತ ಹಿಂದೆಯೂ ಕೂಡ ಅವರು ಸಾಕಷ್ಟು ಬಾರಿ ಬೆಲೆ ಏರಿಕೆಯ ಬಗ್ಗೆ ಚರ್ಚೆ ಮಾಡಿದ್ರು. 13-14 ವರ್ಷಗಳಿಂದ ಬೆಲೆ ಏರಿಕೆ ಆಗಿಲ್ಲ, ನೀರಿನ ದರ ಹೆಚ್ಚಳ ಆಗಿಲ್ಲ, ಬೆಂಗಳೂರಲ್ಲಿ ಮಾಡಲೇಬೇಕಾಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಇವತ್ತು ಹೇಳಿಕೆ ಕೊಟ್ಟಿರುವಂಥದ್ದು ವಿಶೇಷವಾಗಿ ಬೆಂಗಳೂರಿನ ಜನರಿಗೆ ಉಪಕಾರ ಸ್ಮರಣೆ ಅನ್ನೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿರುವಂಥದ್ದು, ಅಥವಾ ಅವರು ಅದನ್ನ ಒಂದು ರೀತಿ ಕೃತಜ್ಞರು ಅನ್ನುವಂಥ ದಾಟಿಯಲ್ಲಿ ಹೇಳಿರುವಂಥದ್ದು. ಎಲ್ಲ ಒಂದ್ ಕಡೆ ಯಾವ ಕಾರಣಕ್ಕಾಗಿ ಹೇಳಿದ್ರು ಅನ್ನುವಂಥದ್ದು ಮುಖ್ಯವಾಗುತ್ತೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಇವರು ಹೇಳಿರುವಂತಹ ಮಾತಿಗೆ ಏನಾದರೂ ಸಿಂಕ್ ಆಗುವಂತದಿದ್ರೆ ಅದು ಸಹಜವಾಗಿ ಲೋಕಸಭೆ ಚುನಾವಣೆ ಫಲಿತಾಂಶ. 5 ಲೋಕಸಭಾ ಕ್ಷೇತ್ರಗಳು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಬರ್ತವೆ. ಅವಕ್ಕೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ 5 ಕೂಡ ಕಾಂಗ್ರೆಸ್ ಸೋತಿರುವಂತದ್ದು, ಅಲ್ಲಿ ಬಿಜೆಪಿ ಗೆದ್ದಿರುವಂತದ್ದು ಏನಾದರೂ ಇವರ ಬೇಸರ, ನೋವು, ಹತಾಶೆಗೆ ಕಾರಣವಾಯ್ತಾ? ಅದನ್ನೇ ಮನಸ್ಸಲ್ಲಿಟ್ಕೊಂಡು ಏನಾದರೂ ಹೇಳಿದ್ರ ಅನ್ನುವಂಥ ಸಹಜವಾದ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಬೆಂಗಳೂರು ಉತ್ತರ, ಕೇಂದ್ರ ಮತ್ತು ದಕ್ಷಿಣ, ಜೊತೆಗೆ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಸೋಲುತ್ತೆ, ಬಿಜೆಪಿ ಗೆಲ್ಲುತ್ತೆ. ಆದ್ರೆ ಬೆಂಗಳೂರಿಗೆ ನಾವು 1.5 ವರ್ಷದಿಂದ ನಮ್ಮ ಸರ್ಕಾರ ಏನೆಲ್ಲ ಕೆಲಸಗಳನ್ನ ಮಾಡಿದ್ರು ಕೂಡ ಜನ ಅದನ್ನ ನೆನ್ಪಿಡ್ಲಿಲ್ಲ ಅನ್ನುವಂಥ ಕಾರಣಕ್ಕೆ ಏನಾದ್ರು ಹೇಳಿದ್ರ? ಯಾವ ಉದ್ದೇಶದಿಂದ ಹೇಳಿದ್ರು ಸಹಜವಾದ ಪ್ರಶ್ನೆ. ಆದ್ರೆ ಅವರೇ ನೇರವಾಗಿ ಆ ವಿಚಾರವನ್ನು ಹೇಳಿರುವಂತದ್ದು. ಆ ನಂತರದಲ್ಲಿ ಬೆಲೆ ಏರಿಕೆಯ ವಿಚಾರವನ್ನು ಪ್ರಸ್ತಾಪಿಸಿ ಬೆಲೆ ಏರಿಕೆ ಯಾರೇ ವಿರೋಧ ಮಾಡಿದ್ರು ಕೂಡ ನಾವು ಮಾಡ್ತೀವಿ ಅನ್ನುವ ಮಾತನ್ನು ಹೇಳಿರುವಂತದ್ದು ನಾನಾ ರೀತಿಯ ಚರ್ಚೆಯನ್ನು ಕೂಡ ಹುಟ್ಟಾಕುವಂತೆ ಕಾಣ್ತಾ ಇದೆ. ರೈಟ್ ಸುಕೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನೊಂದು ಸರ್ತಿ ಡಿ ಕೆ ಶಿವಕುಮಾರ್ ಸಿಕ್ಕಿದಾಗ ಕೇಳೋಣ ಯಾಕೆ ಅವ್ರ ಥರ ಹೇಳಿದ್ರು, ಯಾವ ಉದ್ದೇಶದಲ್ಲಿ ಹೇಳಿದ್ರು ಅಂತ.